ನಮಸ್ತೆ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ರಕ್ಷಾ ಸುಚಿರ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ರೈತರಿಗೆ ಬಡ್ಡಿ ರಹಿತ ಸಾಲದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಅಂದರೆ ನಿಮಗೆ ಬಡ್ಡಿ ಇಲ್ಲದೇ ಸಾಲ ತಗೊಳ್ಬಹುದು, ಗೌರ್ಮೆಂಟ್ ಸಾಲ ಕೊಡುತ್ತೆ. ಅದ್ರ ಬಗ್ಗೆ ಹೇಗೆ ಅನ್ನೋ ಮಾಹಿತಿನ ಕೊಡ್ತಾ ಇದ್ದೀನಿ, ಹೇಗೆ ತಗೊಳ್ಳೋದು ಅಂತ. ಮತ್ತು ಇನ್ನೂ ಹಲವು ಯೋಜನೆಗಳ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಅದಕ್ಕೆ ತಾವೆಲ್ಲ ಸ್ಕಿಪ್ ಮಾಡದೆ ಈ ವಿಡಿಯೋನ ಕೊನೆ ತನಕ ನೋಡಿ, ಆವಾಗ ನಿಮಗೆ ಅರ್ಥ ಆಗುತ್ತೆ. ರೈತರ ಅಭಿವೃದ್ಧಿ ಆದರೆ ಮಾತ್ರ ನಮ್ಮ ದೇಶ ಪ್ರಗತಿ ಸಾಧಿಸೋದು. ಆದ್ದರಿಂದ ನಮ್ಮ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಹಲವು ರೀತಿಯ ಸೌಲಭ್ಯಗಳನ್ನ ನೀಡ್ತಾ ಇದೆ ರೈತರಿಗೆ. ಉದಾಹರಣೆಗೆ ಯಂತ್ರೋಪಕರಣಗಳನ್ನ ಖರೀದಿಸೋದಕ್ಕೆ, ಬಿತ್ತನೆ ಬೀಜಗಳನ್ನು ತಗೊಳ್ತಿರಲ್ಲ ಅದಕ್ಕೆ ಸಹಾಯಧನ, ಮತ್ತು ಗೊಬ್ಬರ ವಿತರಣೆ, ಬೆಳೆ ಪರಿಹಾರ, ಬರ ಪರಿಹಾರ, ಕೃಷಿ ಸಾಲ, ಹೀಗೆ ಹಲವು ಯೋಜನೆಗಳ ಮೂಲಕ ರೈತರಿಗೆ ಸಹಾಯಧನ ರೂಪದಲ್ಲಿ ಕೂಡ ಸಹಾಯಧನ ನೀಡ್ತಾ ಇದೆ ಸರ್ಕಾರ. ಅದೇ ರೀತಿ ನಮ್ಮ ರಾಜ್ಯ ಸರ್ಕಾರ ವಿಶೇಷವಾಗಿ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ, ಅಂದರೆ 1 ಹೆಕ್ಟೇರಿಂದ 5 ಹೆಕ್ಟೇರ್ವರೆಗೆ ಭೂಮಿ ಇರುತ್ತಲ್ಲ ಅಂಥ ರೈತರಿಗೆ ಬಡ್ಡಿ ರಹಿತ ಸಾಲ ಯೋಜನೆಯನ್ನು ಜಾರಿಗೆ ತಂದಿದೆ. ಈ ಯೋಜನೆಯಲ್ಲಿ ಸರ್ಕಾರ 1 ಲಕ್ಷದವರೆಗೆ ಬಡ್ಡಿ ಇಲ್ಲದೆ ಸಾಲನ ನೀಡುತ್ತೆ. ಈ ಯೋಜನೆಯ ಅನುಷ್ಠಾನಕ್ಕೆ ನಮ್ಮ ರಾಜ್ಯ ಸರ್ಕಾರ 5,700 ಕೋಟಿ ರು ಬಜೆಟ್ ಬಿಡುಗಡೆ ಮಾಡಿದೆ. ಇದನ್ನೆಲ್ಲ ನೀವು ಸದುಪಯೋಗ ಪಡಿಸ್ಕೊಳ್ಬಹುದು. ಈ ಸ್ಕೀಮಲ್ಲಿ ನಮ್ಮ ರಾಜ್ಯ ಸರ್ಕಾರದ ಲಕ್ಷಾಂತರ ರೈತರಿಗೆ 1 ಲಕ್ಷ ರೂಪಾಯಿನ ಬಡ್ಡಿ ರಹಿತ ಸಾಲವಾಗಿ ಕೊಡ್ತಾರೆ. ಈ ಲೋನ್ ಅಮೌಂಟ್ನ ನೀವು ಕೃಷಿ ಚಟುವಟಿಕೆಗಳಿಗೆ ಮತ್ತು ಕೃಷಿ ಪರಿಕರಗಳ ಖರೀದಿಗೆ ಬಳಸ್ಕೊಳ್ಬಹುದು. 1 ಲಕ್ಷದೊಳಗೆ ನಿಮಗೆ ಅಮೌಂಟ್ ಬೇಕು ಅಂತಂದರೆ ಈ ಯೋಜನೆಗೆ ಹೋಗಬಹುದು. ಇಲ್ಲಿ 1 ಲಕ್ಷದೊಳಗೆ ನೀವು ಲೋನ್ನ ತಗೊಂಡ್ರೆ ನಿಮಗೆ ಯಾವುದೇ ಇಲ್ಲಿ ಬಡ್ಡಿ ಕಟ್ಟೋ ನೆಸಸರಿ ಇಲ್ಲ, ಫ್ರೀ ಇರುತ್ತೆ, ಬಡ್ಡಿ ಕಟ್ಟೋ ಹಾಗಿಲ್ಲ. ಅಕಸ್ಮಾತ್ ನೀವು ಜಾಸ್ತಿ ಅಮೌಂಟ್ ಬೇಕು ಅಂತಂದರೆ ಅದು ಬೇರೆ ಯೋಜನೆ ಇದೆ. 1 ರಿಂದ 3 ಲಕ್ಷದವರೆಗೆ ಅದು ಕೃಷಿ ಸಾಲನ ರೈತರು ಪಡಿಬಹುದು. ಆದರೆ ಈ ಯೋಜನೆಗೆ ಫ್ರೀ ಸಿಗೋದಿಲ್ಲ, ಬಡ್ಡಿ ಇರುತ್ತೆ. 2% ಬಡ್ಡಿನ ನೀವು ಕಟ್ಟಬೇಕಾಗುತ್ತೆ. ನಮ್ಮ ರಾಜ್ಯ ಸರ್ಕಾರ 5 ವರ್ಷಗಳಿಂದ ಬಡ್ಡಿ ಸಹಾಯಧನ ಯೋಜನೆನ ಜಾರಿಗೆ ತಂದಿದೆ. 2022-23 ಅವಧಿಯಲ್ಲಿ 32.43 ಲಕ್ಷ ರೈತರು ಈ ಯೋಜನೆಯ ಅನುಕೂಲ ಪಡ್ಕೊಂಡಿದ್ದಾರೆ. ಈ ಯೋಜನೆ ಬಗ್ಗೆ ನಾವು ಎಲ್ಲಿ ಮಾಹಿತಿನ ಪಡ್ಕೊಳ್ಬೇಕು ಅಂತ ನೀವು ಕೇಳೋದಾದರೆ, ನೀವು ಸಹಕಾರಿ ಬ್ಯಾಂಕ್ಗಳಿರುತ್ತಲ್ಲ ಅಲ್ಲಿ, ಮತ್ತು ಪ್ರಾಥಮಿಕ ಕೃಷಿ ಸಹಕಾರ ಸಂಘಗಳು ಅಂದರೆ PSCS ಇರುತ್ತಲ್ಲ ಅಲ್ಲಿ ಹೋಗಿ ನೀವು ಮಾಹಿತಿನ ಪಡ್ಕೊಳ್ಬಹುದು. ಈ ಬ್ಯಾಂಕು ಮತ್ತು ಸಂಘಗಳಿಗೆ ಹೋಗಿ ನೀವು ಕೇಳಿದ್ರೆ ನಿಮಗೆ ಬಡ್ಡಿ ರಹಿತ ಲೋನ್ ಬಗ್ಗೆ ತಿಳಿಸ್ಕೊಡ್ತಾರೆ. ಅಲ್ಲಿ ಹೋಗಿ ನೀವು ಅಪ್ಲೈ ಮಾಡಿ ಹೇಗೆ ಅಂತ ಡೀಟೇಲ್ಸ್ ಕೊಡ್ತಾರೆ, ನೀವು ಅಲ್ಲಿ ಹೋಗಿ ಅಪ್ಲೈ ಮಾಡಬಹುದು. ಇದಲ್ಲದೇನೂ ಕಡಿಮೆ ಬಡ್ಡಿಗೆ ನಿಮಗೆ ಸಾಲನೂ ಕೊಡ್ತಾರೆ. ಅದ್ರ ಬಗ್ಗೆನೂ ಮಾಹಿತಿ ಬೇಕು ಅಂದರೆ ನೀವು ಅದನ್ನು ಪಡ್ಕೊಳ್ಬಹುದು ಆ ಬ್ಯಾಂಕು ಮತ್ತು ಸಂಘಗಳಿಗೆ ಹೋಗಿ. ಅದಲ್ಲದೆ ಅವಧಿ ಸಾಲ, ನಗದು ಸಾಲ ಅಂತಂದರೆ ಕ್ಯಾಶ್ ಲೋನು, ಅಲ್ಪಾವಧಿ, ದೀರ್ಘಾವಧಿ, ಹೀಗೆ ಬೇರೆ ಬೇರೆ ಸಾಲನೂ ಒದಗಿಸ್ತಾರೆ. ಹೈನುಗಾರಿಕೆ, ಹಂದಿ, ಕೋಳಿ ಸಾಗಾಣಿಕೆ, ರೇಷ್ಮೆ, ಪುಷ್ಪೋದ್ಯಮ, ಮೀನುಗಾರಿಕೆ, ಗೋಬರ್ ಗ್ಯಾಸ್ ಇತ್ಯಾದಿ ಚಟುವಟಿಕೆಗಳಿಗೂ ಸಬ್ಸಿಡಿ ಮುಖಾಂತರ ಹಣನ ನೀವು ಪಡ್ಕೊಳ್ಬಹುದು. ಅದೇ ರೀತಿ ರೈತರು ಮತ್ತು ಮಹಿಳೆಯರ ಸ್ವಸಹಾಯಧನ ಗುಂಪುಗಳಿರುತ್ತಲ್ಲ ಅಲ್ಲಿಗೆ ರಾಷ್ಟ್ರೀಕೃತ ಬ್ಯಾಂಕ್ಗಳು 7% ಬಡ್ಡಿ ದರದಲ್ಲಿ ಸಾಲದ ಸೌಲಭ್ಯಗಳನ್ನು ನೀಡ್ತಾರೆ. ಈ ಯೋಜನೆಯ ಲಾಭನ ಸಣ್ಣ ಮತ್ತು ಅತಿ ಸಣ್ಣ ರೈತರು ಸದುಪಯೋಗ ಪಡಿಸ್ಕೊಳ್ಬಹುದು. ಈ ಮಾಹಿತಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ನೀವು ಕೊಡೋ ಪ್ರೋತ್ಸಾಹ ನನಗೆ ಇನ್ನೂ ಒಳ್ಳೆ ವಿಡಿಯೋ ಮಾಡೋದಕ್ಕೆ ನನಗೂ ಸ್ಫೂರ್ತಿ ಬರುತ್ತೆ. ಮತ್ತು ಗೃಹಜ್ಯೋತಿ, ಗೃಹಲಕ್ಷ್ಮಿ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ದೀನಿ. 5ನೇ ಕಂತಿನ ಹಣ ರಿಲೀಸ್ ಆಗಿದೆ. ಮತ್ತು ನಿಮ್ಮ ರೇಷನ್ ಕಾರ್ಡಲ್ಲಿರೋ ಸದಸ್ಯರೆಲ್ಲರೂ ಈ KYC ಮಾಡಿಸ್ಲೇಬೇಕು. ಎಲ್ಲರೂ ಈ KYC ಮಾಡಿಸ್ಕೊಳ್ಳಿ. ಪ್ಲೇಲಿಸ್ಟಲ್ಲಿರುತ್ತೆ ಗ್ಯಾರಂಟಿ ಸ್ಕೀಮ್ಸ್ ಅಂತ. ನಿಮ್ಗೇನಾದ್ರು ಡೌಟ್ ಇದ್ದರೆ ಹೋಗಿ ಪ್ಲೇಲಿಸ್ಟಲ್ಲಿ ಚೆಕ್ ಮಾಡಿ, ಅಲ್ಲಿ ವೀಡಿಯೋಸ್ಗಳೆಲ್ಲ ಅಪ್ಲೋಡ್ ಮಾಡಿದ್ದೀನಿ. ಆ್ಯಪಲ್ ತಿಂದಮೇಲೆ ಯಾವ ಆಹಾರನ ತಗೊಳ್ಬಾರ್ದು, ಮೊಟ್ಟೆ ತಿಂದಮೇಲೆ ಯಾವ ಆಹಾರನ ತಗೊಳ್ಬಾರ್ದು, ಆ ಥರ ವಿರುದ್ಧ ಆಹಾರಗಳ ಬಗ್ಗೆನೂ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಅದು ಮೋಟಿವೇಶನ್ ಪ್ಲೇಲಿಸ್ಟಲ್ಲಿರುತ್ತೆ, ಹೋಗಿ ಚೆಕ್ ಮಾಡಿ. ಮತ್ತು ಸಾರಿ ಕುಚ್ ವೀಡಿಯೋಸು, ಸಾರಿ ಬ್ಲೌಸ್ ಎಂಬ್ರಾಯ್ಡ್ರಿ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ. ಎಲ್ಲ ಪ್ಲೇಲಿಸ್ಟಲ್ಲಿರುತ್ತೆ, ಹೋಗಿ ಚೆಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.